ಅಭಿ ಮತ್ತು ಸ್ಪಂದನ್ ಅವರು ಬಿಗ್ ಬಾಸ್ ಮನೇಲಿ ಕಾಣಿಸ್ತಿಲ್ಲ, ಕಾಣೆಯಾಗಿದ್ದಾರೆ ಅಂತಷ್ಟು ಒಂದಷ್ಟು ಪೋಸ್ಟ್ಗಳು ಓಡಾಡ್ತಿದೆ. ಸೊ ಅವರು ಕೂಡ ಮನೇಲಿದ್ದಾರೆ, ಆದರೆ ಜಾನ್ವಿ ಅವ್ರು ಮಾತ್ರ ಹೊರಗಡೆ ಇದ್ದಾರೆ. ಎಲ್ಲೋ ಒಂದು ಕಡೆ ಅವ್ರು ಆಟ ಆಡ್ತಿಲ್ವಾ, ಅಥವಾ ಬೇಕು ಅಂತಲೇ ಏನಾದರೂ ಸ್ಟ್ರಾಟಜಿನ, ಅಥವಾ ಅವರನ್ನು ಯಾರು ಗುರುತಿಸ್ತಿಲ್ವಾ ಅಲ್ಲಿ, ಅಥವಾ ಅವ್ರಿನ್ನೂ ಓಪನ್ ಅಪ್ ಆಗಬೇಕಾ? ಅದೇ ಎಲ್ಲಾನು ಎಸ್ ಅನ್ಸುತ್ತೆ ನೀವು ಹೇಳೋದು. ಒಂದು ಅವ್ರು ಆಟ ಆಡ್ತಾ ಇಲ್ಲ, ಮತ್ತು ಅವ್ರು ಇನ್ನೂ ಓಪನ್ ಅಪ್ ಆಗಿಲ್ಲ, ಆಟನೇ ಶುರು ಆಗಿಲ್ಲ ಅಂದರೆ ಹೌದು. ಯಾಕಂದರೆ ಸುದೀಪ್ ಸರೇ ಧನುಷ್ಗೆ, ಅಬಿಗೆ ಮತ್ತು ಸ್ಪಂದನಗೆ ಕಂಗ್ರ್ಯಾಚುಲೇಷನ್ 5ನೇ ವಾರದಿಂದ ನೀವು ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದ್ದು. ಸೊ ಹಾಗಾದ್ರೆ 5 ವಾರ ಎಲ್ಲಿ ಹೋಗಿದ್ರು, ಇವಾಗ ಏನಾರು ಮತ್ತೆ ಕಳೆದೋಗಿದ್ದಾರಾ ಗೊತ್ತಿಲ್ಲ. ಯಾಕಂದರೆ ಅವ್ರುಗಳು ಇರೋದೇ ಹಾಗೆ, ಎಲ್ಲೋ ಒಂದು ಕಡೆ ಅವರು ಭಯ ಪಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಅಥವಾ ಅವ್ರು ಇರೋದೇ ಹಾಗೆ ಪರ್ಸ್ನಾಲಿಟಿ ಬಿಗ್ ಬಾಸಿಗೆ ಮ್ಯಾಚ್ ಆಗ್ತಾ ಇಲ್ಲ. ಕೆಲವ್ರದ್ದು ತುಂಬ ಒಳ್ಳೆತನ ಅಥವಾ ತುಂಬ ಸೈಲೆನ್ಸು, ಇನ್ನು ಕೆಲವರು ಎಲ್ಲಿ ನೆಗೆಟಿವ್ ಆಗಿಬಿಡ್ತೋ, ಬೇಡಪ್ಪ ನಾವು ಹಿಂಗೆ ಇರೋಣ, ನಾವು ಇಲ್ಲಿಂದ ಆಚೆ ಹೋದರೂ ಪರವಾಗಿಲ್ಲ, ಒಂಚೂರು ನೆಗೆಟಿವ್ ಮಾಡ್ಕೊಂಡು ಹೋಗಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೂ ತುಂಬ ಜನ ಬಂದಿದ್ದಾರೆ. ಅವ್ರ ಮಾತಲ್ಲಿ ಅವ್ರುಗಳೇ ಹೇಳಿದ್ದಾರೆ. ಇನ್ನು ಕೆಲವ್ರಿಗೆ ಏನಂದರೆ ನಾವು ಆಟ ಆಡೋದು, ಈಗ ಅವರು ಸ್ಪಂದನನೇ ಮಾತಾಡ್ತಾ ಇದ್ದೀನಿ ನಾನು ಕೇಳಿಸ್ಕೊಂಡೆ, ಜಾಹ್ನವಿ ವಾಸ್ ಸೋ ಆ್ಯಕ್ಟಿವ್. ಸೊ ಈ ಮನೆಯಲ್ಲಿ ಹೆಂಗೆ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋದಕ್ಕಿಂತ, ಅಲ್ಲ ಏನೇನು ಆ್ಯಕ್ಟಿವ್ ಆಗಿ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟು ಅನ್ನೋ ಥರ ಏನೋ ಸ್ಪಂದನ ಮಾತಾಡ್ತಾ ಇಲ್ಲ. ಬಹುಶಃ ಅವ್ರ ಪ್ರಕಾರ ಅದು ಸರಿ ಅನಿಸಿರ್ಬೋದು. ಯಾಕಂದ್ರೆ ನಾನು ಅಷ್ಟು ಆ್ಯಕ್ಟಿವ್ ಆಗಿದ್ದೆ, ಎಲ್ಲ ಕಂಟೆಂಟ್ ಕೊಟ್ಟಿದ್ದೀನಿ, ಮಾಡಿದ್ರು ನಾನು ಆಚೆ ಬಂದಿದ್ದೀನಿ. ಅವ್ರುಗಳು ಏನೂ ಮಾಡಿಲ್ಲ ಅಂದರೆ ಒಳಗಡೆ ಇದ್ದಾರೆ ಅಂದರೆ ಬಹುಶಃ ಅದೇ ಸಾಕಾಗ್ತಾ ಇದೆ ಅಂತ ಅನಿಸುತ್ತೆ. ಜನಕ್ಕೂ ಅದೇ ಸಾಕಾಗ್ತಾ ಇರ್ಬೋದು, ಅಥವಾ ಜನ ಎಲ್ಲ ಪಾಪ ಮಾತಾಡ್ತಾ ಇದ್ದಾರೆ, ಇಲ್ಲ ಅಂತ ಅಲ್ಲ, ಆಟಕ್ಕೆ ಅಷ್ಟೇ ಸಾಕು ಆ ಥರ ಕನ್ಫ್ಯೂಸ್ ಆಗೋದಂತೂ ಖಂಡಿತ. ಅಥವಾ ಜನರು ವೋಟ್ ಬೀಳ್ತಾ ಇರೋದ್ರಿಂದ ಅವರೆಲ್ಲ ಸೇಫ್ ಆಗ್ತಾ ಇದ್ದಾರೆ, ನನಗೂ ಅದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಬಟ್ ನನಗೆ ಸ್ವಲ್ಪ ಬೋರಿಂಗ್ ಅನ್ನಿಸ್ತಾರೆ ಕೆಲವು ಕಂಟೆಸ್ಟೆಂಟ್ಸು. ಏನು ಮಾಡ್ತಿದ್ದಾರೆ, ಇಲ್ಲಿ ಬಂದು ಬರೀ ಊಟ ಮಾಡ್ತಾರೆ, ಅಲ್ಲಿ ಕೂರ್ತಾರೆ, ಅಲ್ಲೂ ಒಂದು ಗಟ್ಟಿಯಾಗಿ ಮಾತಾಡಲ್ಲ, ಯಾವುದಕ್ಕೂ ಸ್ಟ್ಯಾಂಡ್ ತೊಗೊಳಲ್ಲ. ಇದೇನು ಬಿಗ್ ಬಾಸ್ ಮನೆಗೆ ಬರೀ ಊಟ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ರೆಸಾರ್ಟ್ ಥರ ಫೀಲ್ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಹೇಳಿದೆ ಫಸ್ಟ್ ವಾರ ರೆಸಾರ್ಟ್ ಥರ ಫೀಲ್ ಆಗ್ತಾ ಇದೆ ಅಂತ. ಬಹುಶಃ ಈ 10ನೇ ವಾರ ಆದರೂ ಅವರೆಲ್ಲ ರೆಸಾರ್ಟ್ ಫೀಲಿಂಗಲ್ಲೇ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ನೋಡಿ, ಅದಕ್ಕೆ ಬಿಗ್ ಬಾಸು ರೆಸಾರ್ಟ್ನೇ ರೆಡಿ ಮಾಡಿಬಿಡ್ತು, ಅಂದರೆ ಗೆಸ್ಟ್ಗಳನ್ನು ಕಳಿಸ್ಬಿಟ್ಟು ಆರಾಮಾಗಿರಿ, ಇನ್ನೊಂದಿಷ್ಟು ಎಂಟರ್ಟೈನ್ ಮಾಡಿ ಅಂತ. ಚೆನ್ನಾಗಿ ತಿನ್ಕೊಂಡಿರಿ ಅಂತ. ಯಾಕಂದರೆ ಅವ್ರುಗಳೆಲ್ಲ ಹಾಗೆ ಇದ್ರು ಅನಿಸುತ್ತೆ, ಅದಕ್ಕೆ ಬಹುಶಃ ಗೆಸ್ಟ್ಗಳನ್ನ ಕಳಿಸ್ಬಿಟ್ಟಿದ್ದಾರೆ, ರಿಯಲ್ ರೆಸಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಗೆಸ್ಟ್ ಬಂದಾಗ ಯಾವುದೇ ಹೋಟೆಲ್ಗೆ ಹೋದರೂ ಗೆಸ್ಟ್ಗಳು ಆ ರೀತಿ ನಡ್ಕೊಳ್ಳಲ್ಲ, ಅಥವಾ ಗೆಸ್ಟ್ಗಳ ಜೊತೆಗೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಆ ರೀತಿ ನಡ್ಕೊಳ್ಳಲ್ಲ. ಆದರೆ ಬಿಗ್ ಬಾಸ್ ಮನೇಲಿ ನೋಡ್ತಾ ಇದ್ರೆ, ನಾನು ಹೋಟೆಲ್ಗೆ ಹೋಗಿಲ್ಲಪ್ಪ, ಹೋಟೆಲ್ ಹಿಂಗೂ ಇರುತ್ತಾ ಅಂತೇಳಿ ಯಾರಾದರೂ ಹೊಸಬ್ರಿದ್ರೆ ನಿಜಕ್ಕೂ ಹಂಗಿರುತ್ತಾ ಹೋಟೆಲ್ಲು? ಖಂಡಿತ ಇರಲ್ಲ. ಬಟ್ ಇಲ್ಲಿ ಬಿಗ್ ಬಾಸ್ ಅಂತ ಬಂದಾಗ ನಾವು ಆ್ಯಸ್ ಇಟ್ ಈಸ್ ಮಾಡಿಬಿಟ್ರೆ ಅದು ಜನಕ್ಕೆ ಮಜಾ ಸಿಗಲ್ಲ. ಸ್ವಲ್ಪ ಎಕ್ಸಾಜರೇಟ್ ಮಾಡೋಕ್ಕೆ ಹೇಳಿರ್ತಾರೆ, ಒಂಚೂರು ಟಾರ್ಚರ್ ಕೊಡಿ, ಸ್ವಲ್ಪ ಓವರಾಗಿ ಮಾಡಿ ಅಂತ ಖಂಡಿತ ಅದು ನಮ್ಗೆ ಇನ್ಸ್ಟ್ರಕ್ಷನ್ ಇರುತ್ತೆ. ಸೊ ಅವ್ರಿಗೆ ಹೇಳಿ ಕಳ್ಸಿರಿ, ಎಷ್ಟಾಗುತ್ತೆ ಅಷ್ಟು ಕ್ವಾಟ್ಲೆ ಕೊಟ್ಬಿಡಿ, ಎಷ್ಟಾಗುತ್ತೆ ಅಷ್ಟು ಕ್ವಾಟ್ಲೆ ಕೊಟ್ಬಿಡಿ ಅಂತ. ಸೊ ಅದಕ್ಕೋಸ್ಕರ ಅವರು ಬಂದಾಗ ಸ್ವಲ್ಪ ಯಾವ ಹೋಟೆಲಲ್ಲೂ ಏನು ನೀವು ರ್ಯಾಂಪ್ ವಾಕ್ ಮಾಡಿ ಅನ್ನಲ್ಲ, ಇಲ್ಲಿ ಥರ ಫೋಟೋಶೂಟ್ ಮಾಡಿಸಿ ಅನ್ನಲ್ಲ, ಏನಿಲ್ಲ. ಇಲ್ಲ, ಒಂದು ಸ್ವಲ್ಪ ಓವರಾಗಿ ಮಾಡಲೇಬೇಕು ಜನಕ್ಕೊಂದು ಎಂಟರ್ಟೈನ್ಮೆಂಟ್ ದೃಷ್ಟಿ ನೋಡಿದಾಗ. ಸೊ ಹಾಗಾಗಿ ಎಲ್ಲ ರೆಸಾರ್ಟ್ಗಳಿಗಿಂತ ನಮ್ಮ BB ಹೌಸ್ ರೆಸಾರ್ಟು ವಿಭಿನ್ನ ಅಂತ ಅನ್ಬೋದು. BB ಹೌಸ್ ಪ್ಯಾಲೇಸಿಗೆ ಎಲ್ಲರೂ ಬಂದಿದ್ರಲ್ಲ, ಸೊ ಈ ಥರ ರೆಸಾರ್ಟ್ನ ನೀವು ಬಿಗ್ ಬಾಸಲ್ಲಿ ನೋಡೋಕೆ ಮಾತ್ರ ಸಾಧ್ಯ. ಇನ್ನೊಂದು ವಿಚಾರ, ಸೊ ಅಶ್ವಿನಿ ಅವರು ಜಾನ್ವಿ ಅವ್ರ ಶಾಡೋದಲ್ಲಿ ಬಂದ್ರ, ಅಥವಾ ಜಾನ್ವಿ ಅವರು ಅಶ್ವಿನಿ ಅವ್ರ ಶಾಡೋದಲ್ಲಿ ಬಂದ್ರ ಎನ್ನುವಂಥ ಚರ್ಚೆ ಆಗ್ತದೆ. ಇಬ್ಬರೂ ಯಾವ ಶಾಡೋದಲ್ಲೂ ನಾವಿಲ್ಲ, ಇಬ್ಬರು ಫ್ರೆಂಡ್ಶಿಪ್ಪಲ್ಲಿ ಇದ್ದಿದ್ದು ನಿಜ. ಆ ಒಂದು ಬಾಂಡಿಂಗ್ ಅಂತೂ ಖಂಡಿತ ಕಂಟಿನ್ಯೂ ಆಗುತ್ತೆ ಅಂತ ನನಗನ್ಸುತ್ತೆ. ನಾನು ಹೇಳ್ದ ಹಾಗೆ ನೋಡಿ, ನಾನು ನಿನ್ನೆನೋ ಇವತ್ತೋ ನೋಡ್ತಾ ಇದ್ದೆ, ಮಾಳು ಏನೋ 14th ಪ್ಲೇಸಿಗೆ ಹಾಕಿದಾಗ ರಕ್ಷಿತಾ ಮಾತಾಡ್ತಾ ಇರ್ತಾಳೆ. ಯಾಕೆ ಮಾಳುಗೆ ವಾಯ್ಸ್ ಇಲ್ವಾ, ಧ್ವನಿ ಇಲ್ವಾ, ರಕ್ಷಿತಾ ಯಾಕೆ ಮಾತಾಡ್ತಾ ಇರ್ತಾಳೆ ಅಂತೆಲ್ಲ ಕೇಳ್ತಾರೆ. ಸೊ ಅದ್ಯಾವುದು ಹೈಲೈಟ್ ಆಗ್ತಾ ಇಲ್ಲ. ನಾವು ಇಬ್ಬರೂ ಜೊತೆಗಿದ್ವಿ, ಇಬ್ಬರೂ ಮಾತಾಡ್ತಾ ಇದ್ವಿ, ಇಬ್ಬರೂ ನಮಗೆ ತಪ್ಪನ್ಸ್ದಾಗ ನಾವು ಸ್ಟ್ಯಾಂಡ್ಗಳು ತೊಗೋತಾ ಇದ್ವಿ, ಇಬ್ಬರು ಬೇರೆ ಬೇರೆಯವ್ರನ್ನ ನಾಮಿನೇಟ್ ಮಾಡಿದ್ವಿ, ಎಲ್ಲರ ಬಗ್ಗೆ ನಮ್ಮಿಬ್ರಿಗೂ ಬೇರೆ ಬೇರೆ ಅಭಿಪ್ರಾಯಗಳಿತ್ತು. ಮತ್ತು ನಮ್ಮಿಬ್ಬರ ಅಭಿಪ್ರಾಯನ ಒಬ್ರನ್ನೊಬ್ರು ಡಿಸ್ಟರ್ಬ್ ಮಾಡ್ಕೋತಾ ಇಲ್ಲ. ಬಟ್ ನಮ್ಮಿಬ್ರದ್ದು ಯಾಕೆ ಹೈಲೈಟ್ ಆಯಿತು ಅಂತ ಗೊತ್ತಿಲ್ಲ. ಬಹುಶಃ ನಾವೇ ಕಣ್ಣು ಕುಕ್ಕೋ ಹಾಗೆ ಎಲ್ರಿಗೂ ಕಾಣಿಸ್ತಿದ್ವಿ, ಗೆಜ್ಜೆಯಿಂದ ಶುರು ಆಗಿದ್ದು, ಮತ್ತು ಇಬ್ಬರು ಮಾತಾಡ್ತೀವಿ ಅಂತನೋ, ಏನೋ ಸ್ಟ್ರಾಂಗ್ ಆಗಿದ್ದೀವಿ ಅಂತನೋ, ನಮ್ಮನ್ನೇ ಎಲ್ಲೋ ಒಂಥರ ಟಾರ್ಗೆಟ್ ಆಯಿತು ಅಂತ ಅನ್ಸ್ಬೋದು. ಈ ಒಂದು ವಿಚಾರ ಇಷ್ಟು ಮಟ್ಟಿಗೆ ಸೌಂಡ್ ಆಗ್ತಾ ಇದೆ ಅಂದರೆ ಮನೆ ಒಳಗಡೆಯಿಂದ ಶುರುವಾಗಿ ಹೊರಗಡೆನೂ ಹೋಯಿತು. ಯಾಕಂದರೆ ಗಿಲ್ಲಿ ಅಭಿಮಾನಿಗಳು ಅವರು ಇವರು ಇದನ್ನು ಶುರು ಮಾಡಿರ್ತಾರೆ, ಇದು ಸ್ಟ್ರಾಂಗ್ ಆಗಿ ನಿಂತಿದೆ ಹೊರತು. ಎಷ್ಟು ಸೀಸನ್ಗಳಲ್ಲಿ ನಾವು ನೋಡಿದ್ದೀವಿ, ಧನರಾಜು ಮತ್ತು ಹನುಮಂತದ್ದು ಫ್ರೆಂಡ್ಶಿಪ್ ಇರಲಿಲ್ವಾ, ಅಥವಾ ಯಾವುದೋ ಒಂದು ಹುಡುಗ ಹುಡುಗಿ ಲವ್ ಟ್ರ್ಯಾಕೋ ಅದು ಹೋಗ್ತಾ ಇತ್ತು. ಹೆಣ್ಮಕ್ಳು ಫ್ರೆಂಡ್ಶಿಪ್ ನೀವು ಇದುವರೆಗೂ ಬಿಗ್ ಬಾಸ್ ಮನೆಯಲ್ಲಿ ನೋಡೋಕ್ಕೆ ಸಿಕ್ಕಿರಲಿಲ್ಲ. ನೀವು ಅದೇ ಥರ ಶುರು ಮಾಡಿದಿದ್ರೆ, ಅದು ಚಾನಲ್ ಇರ್ಬೋದು ಅಥವಾ ಆಚೆ ಕಡೆ ಜನ, ಫಸ್ಟ್ ಟೈಮ್ ಅಪ್ಪ ಫೀಮೇಲ್ ಫ್ರೆಂಡ್ಶಿಪ್ಪು ಈ ಥರ
ನಮ್ ಫಸ್ಟ್ ಟೈಮ್ ನೋಡಕ್ ಸಿಗ್ತಾ ಇದೆ ಅಂತ ಸ್ಟಾರ್ಟಿಂಗ್ ಇಂದಾನು ಇದು ಬಂದಿದ್ದಿದ್ರೆ ಇಲ್ಲ ನಿಜ ಏನಂದ್ರೆ ಹೈಲೈಟ್ ಲಾಸ್ಟ್ ಟೈಮ್ ಹನುಮಂತು ಮತ್ತೆ ಧನುಷ್ ಆಗಿರ್ಬೋದು ಅಥವಾ ಈ ತುಕಾಲಿ ಸಂತು ಮತ್ತೆ ವರ್ತೂರ್ ಸಂತು ಅವ್ರದಿತ್ತು ಆದ್ರೆ ಹೆಣ್ಮಕ್ಳು ಎಲ್ಲೂ ಕಾಣಿಸ್ಕೋತಾ ಇರಲಿಲ್ಲ ಫ್ರೆಂಡ್ಶಿಪ್ ಅಲ್ಲಿ. ಸೊ ನೀವೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳ್ಬೋದು. ಅದನ್ನ ಈ ತರ ನೋಡಿದಿದ್ರೆ ಇದೇ ತರ ಆಗ್ತಾ ಇತ್ತು. ಶಾಡೋ ಅದು ಇದು ಮಾಡಕ್ ಶುರು ಮಾಡಿದ್ರು. ಈಗ ಸಂತು ಪಂತು ಶಾಡೋ ಗಿಡೋ ಏನು ಯಾರು ಮಾತಾಡ್ತಾ ಇರ್ಲಿಲ್ಲ. ಅದೇ ಮೇಡಮ್ ನಾವು ಏನಂತ ಹೇಳಿದ್ರೆ ನಾವು ನೋಡೋ ದೃಷ್ಟಿಕೋನದಲ್ಲಿ ಇರುತ್ತೆ ಅಲ್ಲ, ಒಳ್ಳೆದ ರೀತಿ ನೋಡಿದ್ರೆ ಒಳ್ಳೇದು ಕಾಣುತ್ತೆ, ಕೆಟ್ಟದ್ದು ನೋಡಿದ್ರೆ ಕೆಟ್ಟದ್ದು. ಸ್ಟಾರ್ಟಿಂಗ್ ಇಂದ ಇದೇ ಬಂದಿದ್ರೆ ಇವಾಗ್ಲೂ ಈ ಸಲ ಜಾನ್ವಿ ಅಶ್ವಿನಿ ಇದಾರೆ ಅಂತ ಇದ್ರು, ಅದನ್ನ ಶಾಡೋ 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 ಅಂತ ಶುರು ಮಾಡಿದಕ್ಕೆ ಅದು ಹಂಗೆ ಕಾಣಿಸ್ತಾ ಇದೆ. ಯಾಕೆ ನಮ್ಗೆ ಪ್ಯೂರ್ ಫ್ರೆಂಡ್ಶಿಪ್ ಕಾಣಿಸ್ತಾ ಇಲ್ವಾ ಯಾರು? ಅದೇ ಮೊದಲು ಯಾವ್ದು ಶುರು ಮಾಡಿರ್ತೀವೋ ಅದೇ ಕೊನೆವರೆಗೂ ಉಳ್ಕೊಂಡು ಹೋಗುತ್ತೆ. ಈಗ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರ ನಡುವೆ ಇರತಕ್ಕಂಥದ್ದು ಫ್ರೆಂಡ್ಶಿಪ್ ಅಥವಾ ಪ್ರೀತಿನ ಅಥವಾ ಮತ್ತೇನು? ಫ್ರೆಂಡ್ಶಿಪ್ ಇದೆ, ಪ್ರೀತಿ ಅಂತೂ ಖಂಡಿತ ಇಲ್ಲ. ಯಾಕಂದ್ರೆ ಅವಳು ರಾಖಿನೇ ಕಟ್ಬಿಟ್ಟಿದ್ದಾಳೆ, ಸೊ ಹಂಗೆಲ್ಲ ಹೇಳೋದು ತಪ್ಪಾಗುತ್ತೆ. ಒಂದು ಫ್ರೆಂಡ್ಶಿಪ್ ಇದೆ, ಅದ್ರದ್ದು ಒಳಗಡೆ ಆಟ ಕೂಡ ಇದೆ, ಅದೊಂದು ಸ್ಟ್ರಾಟಜಿನೂ ಕೂಡ. ಮತ್ತು ಅದು ಪ್ಲಸ್ಸು ಕೂಡ ಆಯಿತು. ಕಾವ್ಯನ್ಗೆ ಜಂಟಿಯಾಗಿ ಹೋಗುವಾಗ ಗಿಲ್ಲಿ ಜೊತೆನೇ ಹೋಗಿದ್ದು, ಮತ್ತು ಗಿಲ್ಲಿ ಕಾವ್ಯ ತರಲೆ ನಮಗೆ ಅಲ್ಲಿ ನೋಡೋಕೆ ಒಂಥರ ಮಜಾ ಮಜಾ ಅನಿಸ್ತಾ ಇರ್ತಾವೆ. ಅವ್ನು ಹೊಡಿತಾ ಇರ್ತಾನೆ, ನನಗೆ ಭಯ ಆಗುತ್ತೆ, ಇಲ್ಲೆಲ್ಲ ಹಿಂಗೆ ಕೂದಲು ಎಳಿತಾ ಇರ್ತಾನೆ, ಅವಳಿಗೆ ತುಂಬ ಹಿಂಸೆ ಕೊಡ್ತಿರ್ತಾನೆ. ಪಾಪ ಅವಳು ಅದನ್ನೆಲ್ಲ ಸಹಿಸ್ಕೊಳ್ತಾ ಇರ್ತಾಳೆ, ಗಿಲ್ಲಿ ಬಿಡು ತರಲೆ ಅಂತ. ಸೊ ಅಲ್ಲಿ ಯಾವ ಪ್ರೀತಿನೂ ಇಲ್ಲ, ಫ್ರೆಂಡ್ಶಿಪ್ ಇದೆ, ಅದ್ರ ಒಳಗಡೆ ಸ್ಟ್ರಾಟಜಿ ಇದೆ, ಅದ್ರ ಒಳಗಡೆ ಒಂದು ಆಟ ಇದೆ. ನೋಡಿ, ಯಾವುದೇ ವ್ಯಕ್ತಿಯಾಗಲಿ ನಾವು ತುಂಬ ದಿವಸ ನೋಡ್ತೀವಿ, ಕೇಳಿದ್ದೀವಿ, ಗೌರವ ಕೊಟ್ಟು ಗೌರವ ತಗೋ ಎನ್ನುವಂಥದ್ದು ಒಂದಷ್ಟು. ನೀವು ಹೆಂಗೆ ನನ್ನ ಜೊತೆ ನಡ್ಕೋತೀರ ಹಂಗೆ ನಡ್ಕೋತೀನಿ, ಆದರೆ ನೀವು ನಡ್ಕೊಳ್ಳೋದು ಹೆಂಗಾದ್ರೂ ನಡ್ಕೋಬೋದು, ನಾನು ಮಾತ್ರ ಹಿಂಗೆ ನಡ್ಕೋಬೇಕು ಅನ್ನೋದು ತಪ್ಪು. ಸೊ ನಿಮ್ಮ ಸ್ನೇಹಿತೆ ಅಶ್ವಿನಿ ಅವರು ರೆಸ್ಪೆಕ್ಟ್ ಕೊಡು ಅಂತಾರೆ, ಇರೋ ಬರೋರಿಗೆಲ್ಲ ಹೋಗಲೋ ಬಾರಲೋ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅದು ನಿಮಗೆ ಸರಿ ಅನಿಸುತ್ತಾ? ಇಲ್ಲ, ಆ್ಯಕ್ಚುಲಿ ನಾನು ಅದನ್ನೇ ಅವ್ರಿಗೆ ಹೇಳಿದೆ. ನೋಡಿ, ಸರಿ ತಪ್ಪು ಅನ್ನೋದಕ್ಕಿಂತ ಏನಾಗುತ್ತೆ ಗೊತ್ತಾ, ಸುದೀಪ್ ಸರ್ ಹೇಳಿದ್ದಾರೆ ಬುಡ ನೋಡಬೇಕು ಅಂತ. ಅಲ್ಲಿ ಬುಡ ನೋಡಿದಾಗ ಅವ್ರುಗಳೇ ಶುರು ಮಾಡಿರ್ತಾರೆ. ಇಲ್ಲಿ ಅಶ್ವಿನಿ ಅವರು ರಘು ಅವರು ಒಳಗಡೆ ಬರ್ತಾರೆ ನೋಡಿ, ಅಲ್ಲಿ ಅವ್ರು ಯಾರಿಗೂ ಹೋಗಲ್ಲೋ ಬಾರಲ್ಲೋ ಹೋಗೇ ಬಾರೆ ಅಂದಿಲ್ಲ. ಈ ಕಂಫರ್ಟ್ ಝೋನ್ ರಕ್ಷಿತನ್ಗೆ ಹೋಗು ಬಾ ಅಂತೀವಿ, ಕಾವ್ಯಂಗೆ ಹೋಗುವ, ನಾವೆಲ್ಲರಿಗೂ ಹೋಗು ಬಾ ಅಂತೀವಿ, ನಾನು ಹೋಗುವ ನಮ್ಮ ಮಗನ ಥರ ಆ ಥರ. ಸೊ ಅದು ನಮಗೆ ಒಂದು ಸಣ್ಣ ಬಾಂಡಿಂಗು. ಮನೆಗೆ ಹೋಗಿ ತುಂಬ ದಿವಸ ಆದಮೇಲೆ ನಾನು ಅವ್ರನ್ನ ಹಾಗೆ ಅಥವಾ ಅವ್ರು ಯಾರನ್ನೇ ನನ್ನನ್ನೇ ಆಗಲಿ ಯಾರನ್ನೇ ಆಗಲಿ ಹಂಗೆ ಕರೆದಾಗ ನಮಗೆಲ್ಲೂ ಅದು ಬೇಜಾರಾಗಿಲ್ಲ. ಇಲ್ಲ ನೀವು ನಮ್ಮನ್ನು ಕರಿಬೇಡಿ ಅಂತ ಯಾರೂ ಹೇಳಿಲ್ಲ. ಸೊ ಅದಿತ್ತು ಮನೆಯಲ್ಲಿ. ರಘು ಅವರು ಫಸ್ಟ್ ಬಂದಾಗ ನೀನು ಮಾಡಲ್ವಾ, ನೀನು ಕರೆದ್ರೆ ಅಂದರೆ ಅವ್ರು ಯಾರು ಮನೆಯವ್ರಿಗೆ ಯಾರಿಗೂ ನಾವು ಅಫೆಂಡ್ ಆಗೋ ಥರ ನಾವು ಯಾವತ್ತೂ ಕರೆದಿಲ್ಲ. ಎಲ್ಲರೂ ನಮಗಿಂತ ಚಿಕ್ಕವರಿದ್ರು ಕರೆದಿದ್ವಿ. ಬಟ್ ಸ್ಟಾರ್ಟ್ ಮಾಡಿದ್ದು ಅಲ್ಲೂ ರಘುನೇ. ಅದಾದಮೇಲೆ ಮೊನ್ನೆ ಅವರು ಕೆಲಸಕ್ಕೆ ಕರಿತಾ ಇರ್ತಾರೆ, ಅವರು ಆ ಕಡೆ ತಿರ್ಕೊಂಡು ಕೂತಿರ್ತಾರೆ. 10 ನಿಮಿಷ ಬರ್ತೀನಿ, ಸೊಂಟ ಅವ್ರು ಆ್ಯಕ್ಚುಲಿ ತುಂಬ ಸೊಂಟ ನೋವಿತ್ತು, ನನ್ನ ಕೈಲೇ ಅವರು ಬೆನ್ನೆಲ್ಲ ತೊಳಗಿಸ್ಕೊಂಡಿದ್ರು. ಸೊ 10 ನಿಮಿಷ ಬಿಟ್ಟು ಕೆಲಸ ಮಾಡ್ತೀನಿ ಅಂದಮೇಲೆ ಇವರು ಸುಮ್ಮನಿರ್ಬೋದಾಗಿತ್ತು. 10 ನಿಮಿಷ ಆದಮೇಲೆ ಏನು ಕಾಲು ನೋವು ಹೋಗ್ಬಿಡುತ್ತಾ ಹಂಗೆ ಹಿಂಗೆ ಅಂತ ಅವ್ರು ಅಂದರು. ಅದು ಹಂಗೆ ಆಗಿ ಫಸ್ಟು ಏಕವಚನ ಪ್ರಯೋಗ ಮಾಡಿದ್ದು ಅವರೇ. ಸೊ ಆ ಫ್ರಸ್ಟ್ರೇಷನಲ್ಲಿ 2ನೇ ಸಲ ಅಲ್ವಾ ಇದು, ನೀವು ನನಗೆ ಏಕವಚನದಲ್ಲಿ ಮಾತಾಡಿಸ್ಬೇಡಿ ಅಂತ ಇವ್ರು ತುಂಬ ಸಲ ಹೇಳಿದ್ದು ನಾನೇ ಕೇಳಿದ್ದೀನಿ. ಗೊತ್ತಿದ್ದು ಮತ್ತೆ ಹೋಗು ಬಾ ಅಂತ ಇವ್ರು ಶುರು ಮಾಡಿದ್ರು, ಅವ್ರಿಗೆ ಅಲ್ಲಿ ಟ್ರಿಗರ್ ಆಯಿತು, ಅವರು ಶುರು ಮಾಡಿದ್ರು. ಬಟ್ ಅದೇನಾಗುತ್ತೆ, ರಘು ಅವ್ರು ಸುಮ್ಮನಾಗ್ಬಿಡ್ತಾರೆ. ಅಶ್ವಿನಿ ಅವ್ರದ್ದು ಸ್ವಲ್ಪ ಟೆಂಪರ್ ಹೈ ಅಲ್ವಾ. ನಾವು ಹೇಳೋದು ಎಲ್ಲ ಒಂದ್ ಕಡೆ ಫ್ರೆಂಡ್ಶಿಪ್ ಅನ್ನೋದು ಹಿಂಗೂ ಇರುತ್ತೆ ನೋಡಿ, ಬಿಟ್ಕೊಡೋದೇ ಇಲ್ಲ. ನೀವು ಬಿಟ್ಕೊಡೋದಲ್ಲ, ರಿಯಾಲಿಟಿ ಕೇಳಿ, ಅದ್ರ ಮುಂದಿಂದು ಹೇಳ್ತೀನಿ. ಆ ಟೆಂಪರ್ ಹೈ ಆದಾಗ ಅವ್ರೇನು ಮಾಡ್ಬಿಡ್ತಾರೆ, ನೀನೇನೋ ಹೋಗಲೇ ಬರಲೇ ಅಂದ್ಬಿಡ್ತಾರೆ. ಅವಾಗ ವೀಕೆಂಡ್ ಪಂಚಾಯತಿಲಿ ಇವ್ರಿಗೆ ಅದೇ ಅದು ಶುರುವಾಗಿದ್ದವರಿಂದ ಮಾಡೋದು. ಸೊ ನಾವು ಅದೇ ಅನ್ಕೊಂಡ್ವಿ, ನಾವು ಇನ್ನೊಂದು ಸ್ವಲ್ಪ ತಿದ್ಕೊಳ್ಳೋಣ. ಅವ್ರು ಯಾರೇ ನಮ್ಮನ್ನು ಟ್ರಿಗರ್ ಮಾಡಿದ್ರು ನಾವು ಟೆಂಪರ್ ಲೂಸ್ ಮಾಡ್ಕೊಳ್ಳೋದು ಬೇಡ. ಅವ್ರ ತಪ್ಪುಗಳನ್ನ ಹೇಳೋ ಬರದಲ್ಲಿ ನಾವು ಅದೇ ತಪ್ಪು ಮಾಡಿದ್ರೆ ನಮ್ಮಿಬ್ರಿಗೂ ವ್ಯತ್ಯಾಸ ಇಲ್ದಂಗೆ ಆಗ್ಬಿಡುತ್ತೆ. ನಾವು ಬುಡ ನೋಡಿ ಅಂತ ಬುಡ ನೋಡಕ್ ಹೋದ್ರು ಅವರು ಸ್ವಲ್ಪ ಎಲಾಬ್ರೇಟ್ ಮಾಡೋದು ಬೇರೆ ಜಾಸ್ತಿ. ಅವಾಗ ಅವರೇ ತಪ್ಪಿತಸ್ಥರ ಥರ ಕಾಣಿಸ್ಕೋತಾರೆ. ಹೌದು, ರಾತ್ರಿ ತನಕ ಊಟ ಮಾಡಿದೆ ಅದೇನೇನೋ ಆಗಿ ಕೊನೆಗೆ ಅವ್ರ ಕಡೆಗೆ ಬೊಟ್ಟು ಮಾಡಿ ತೋರಿಸೋ ಹಾಗೆ ಮಾಡ್ಕೋತಾರೆ. ನಾವು ಓವರ್ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಂದ್ರೆ ಹೌದಾ ಬಿಡಿ ನೀವೇ ದೊಡ್ಡವರು ಅಂತ ಅಂದಿದ್ರೆ ಅವ್ರು ಬಯಸ್ಕೊಳ್ಳೋರು ವೀಕೆಂಡ್. ಅದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವೋ. ನಿಜ ಮೇಡಮ್, ಅರ್ಥ ಮಾಡ್ಕೋಬೇಕಿತ್ತು.